ಕೂಡ ರಾಜ್ಯ ಸರ್ಕಾರಕ್ಕೆ ನಾನು ಮನವೊಲಿಸಿ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಅನುಷ್ಠಾನದ ಸಲುವಾಗಿ ಭೂಮಿ ಕೊಡಿಸುವುದು ವಿಚಾರಾರ್ಥವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ತಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅವರು ಹೇಳಿದರು. ಆದರೆ ಸವದತ್ತಿ ನಗರದ ಮಹಾಜನತೆ ಈಗ ಒಂದು ಭಾರೀ ಪ್ರಮಾಣದೊಳಗೆ ಈ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ. 3 ದಿವಸ ಆದರೂ ಸ್ಥಳೀಯ ಶಾಸಕರಾಗಲಿ ಅಥವಾ ಬೇರೆ ಜನಪ್ರತಿನಿಧಿಗಳಾಗಲಿ ಬಂದಿಲ್ಲ. ಆದರೆ ನಾವು ಈ ಒಂದು ಹೋರಾಟಕ್ಕೆ ಪರಿಣಾಮ ಬರುವವರೆಗೂ ಈ ಹೋರಾಟ ಮುಂದುವರಿತೈತಿ. ನಮ್ಮ ಹೋರಾಟ ಈ ಅಧಿವೇಶನ ಮುಗಿಯುವವರೆಗೂ ಅಂತ ನಾವು ಹೇಳಿದ್ದೆವು. ಅಧಿವೇಶನ ಮುಗಿಯುವವರೆಗೆ ಒಳಗೆ ಈ ಒಂದು ರೈಲ್ವೆ ಮಾರ್ಗಕ್ಕೆ ಸರ್ಕಾರ ಅಥವಾ ಸರ್ಕಾರದ ಪ್ರತಿನಿಧಿಗಳು ನಾವು ಭೂಮಿ ಕೊಡಿಸ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆ ನೀಡಿದರೆ ನಾವು ಈ ಹೋರಾಟ ಅಧಿವೇಶನ ಮುಗಿದ ತಕ್ಷಣ ನಾವು ಕೈ ಬಿಡ್ತಿದ್ವಿ. ಆದರೆ ಈ ಕೈ ಬಿಡೋ ಪ್ರಶ್ನೆ ಇಲ್ಲ. ಈಗ ಅಧಿವೇಶನ ಮುಗಿದ್ರೂ ಕೂಡ ಮುಂದೆ ನಮ್ಮ ಹೋರಾಟ ಇದು ನಿರಂತರ ನಡೀತೈತಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ. ನೀವು ಯಲ್ಲಮ್ಮನ ಪರಮ ಭಕ್ತರು, ಉತ್ತರ ಕರ್ನಾಟಕದಿಂದ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದವರು. ವಿರೋಧ ಪಕ್ಷ ನಾಯಕ ಆದಾಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೀವು ಮಾಡಿರಿ, ಅದು ಸಂತೋಷ. ಆದರೆ ಮುಖ್ಯವಾಗಿ ಯಲ್ಲಮ್ಮನ ರೈಲ್ವೆ ಮಾರ್ಗಕ್ಕೆ ರಾಜ್ಯ ಸರ್ಕಾರದಿಂದ ಏನು ಭೂಮಿ ಕೊಡಬೇಕು ಅದನ್ನು ಈ ಅಧಿವೇಶನದೊಳಗೆ ಅಂದರೆ ಬೆಳಗಾವಿ ಅಧಿವೇಶನದೊಳಗೆ ನೀವು ಸ್ಪಷ್ಟತೆ ಕೊಡಬೇಕು. ಕೊಡ್ತೀರೋ ಇಲ್ಲೋ, ಕೊಡ್ತೀನಿ ಅಂದರೆ ಅಲ್ಲೇ ಘೋಷಣೆ ಮಾಡಬೇಕು. ಆಮೇಲೆ ಯಲ್ಲಮ್ಮನ ದೇವಸ್ಥಾನಕ್ಕೆ ದರ್ಶನಕ್ಕೆ ನೀವು ಬರಬೇಕು. ವೇದಿಕೆ ಮೇಲೆ ಬಂದು ನಾನು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡ್ತೀನಿ ಅಂತ ಹೇಳಬೇಕು. ಇದೊಂದು ಸ್ಪಷ್ಟ. ಅಕಸ್ಮಾತ್ ತಾವು ಯಾವುದೇ ನಿರ್ಣಯ ಕೈಗೊಳ್ಳದೆ ಈ ಅಧಿವೇಶನ ಮುಕ್ತಾಯಗೊಳಿಸಿ ಬೆಂಗಳೂರಿಗೆ ಹೋದರೆ ಆ ಯಲ್ಲಮ್ಮನ ಕಾಟ ನಿಮಗೆ ತಪ್ಪಿದ್ದಲ್ಲ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಬಯಸ್ತೇನೆ. ಅದಕ್ಕೆ ದಯವಿಟ್ಟು ತಾವು ಆ ಕಾಡಾಟಕ್ಕೆ ತಪ್ಪಿಸ್ಕೋರಿ. ಆ ಕಾಡಾಟ ನಿಮ್ಗೆ ಆಗಬಾರ್ದು ಅಂದರೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಯಲ್ಲಮ್ಮನ ರೈಲ್ವೆ ಮಾರ್ಗಕ್ಕೆ ನೀವು ಭೂಮಿ ಕೊಟ್ಟು ನಿಮ್ಮ ಒಂದು ಭಕ್ತಿಯನ್ನು ಮನಸಾರೆ ಪ್ರದರ್ಶಿಸಬೇಕಂತೇಳಿ ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯನ ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ನಮಸ್ಕಾರ.